ಇದೇ ರುದ್ರಭೂಮಿ. ಇದೇ ರುದ್ರಭೂಮಿ. ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು ಅಂತ್ಯಕ್ರಿಯೆಗೈದ ಪುಣ್ಯ ಸ್ಥಳ ಇದೇ ರುದ್ರಭೂಮಿ. ಅಪ್ಪಾಜಿ, ಈ ಸೌಬಲ ರಾಜ ಶಕುನಿಯನ್ನು ಆಶೀರ್ವದಿಸಿ, ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ. ಸೌಬಲ ರಾಜ ಶಕುನಿ, ಏಕೆ ಮೌನವಾದ ಶಕುನಿ? ದುರ್ಯೋಧನನ ಹಿಡಿಕೂಳಿಗೆ ವಶನಾಗಿ ನೀನು ನಿನ್ನ ಸಹೋದರರಿಗೆ ಕೊಟ್ಟ ಮಾತು ಏನಾಯಿತು ಶಕುನಿ? ದುರ್ಯೋಧನನ ಹಿಡಿಕೂಳಿಗೆ ವಶನಾಗಿ ನೀನು ನಿನ್ನ ಸಹೋದರರಿಗೆ ಕೊಟ್ಟ ಮಾತು ಏನಾಯಿತು? ಆ ನಿನ್ನ ಸಹೋದರರ ಪ್ರೇತಾತ್ಮಗಳು ಅಣ್ಣ ಅಣ್ಣ ಎಂದು ಕೂಗುತ್ತಿರುವ ಶಬ್ದವು ನಿನಗೆ ಕೇಳಿಸದೆ ಶಕುನಿ? ಏಕೆ ಮೌನವಾಗಿರುವೆ ಶಕುನಿ? ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯ್ತು ನಿನ್ನ ಶಪಥ ಶಕುನಿ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗೆಳೆಯುತ್ತಿರುವ ಹದಮ ಮರುಳುಗಳೇ ಸತ್ತು. ಏಕೀ ಕುಕ್ಷಿ ಭಗವ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರುತದ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿನ್ನ ಎತ್ತಮ್ಮನ ಸಹೋದರರೆಂಬುದನ್ನೇ ಮರೆತು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು, ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು ದುರ್ಯೋಧನ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನಪಿಸಿಕೊಂಡರೆ ಅಪ್ಪ ನನ್ನ ದೇಹವೇ ಕಂಪಿಸುತ್ತಿರುವುದು, ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವವು. 100 ಕೀಟಗಳು ನನ್ನೀ ಎದೆಯನ್ನೇ ಇರಿದಂತೆ ಭಾಸವಾಗುತ್ತಿರುವುದು ದುರ್ಯೋಧನ, ನನ್ನೀ ಎದೆಯನ್ನೇ ಇರಿದಂತೆ ಭಾಸವಾಗುತ್ತಿರುವುದು ದುರ್ಯೋಧನ. ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ದಿನಕ್ಕೊಂದು ಇಡೀ ಅನ್ನ, ದಿನಕ್ಕೊಂದು ಒಳವೆ ನೀರನ್ನು ಕೊಡುತ್ತಿದ್ದೆಯಲ್ಲವೇ? ನೀನು ನೀಡುತ್ತಿದ್ದ ಇಡೀ ಅನ್ನ ಒಳಲು ನೀರಿನಿಂದ ನಮ್ಮಗಳ ಅತಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸಮೂಹವಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ಎನಗಿತ್ತು. ಅವರೆಲ್ಲರೂ ಹಸಿವಿನ ಆಕ್ರಂದನದಿಂದ ನರಳಿ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು.
ಹಸಿವುದಾಗ ತಾಳಲಾರೆವುರ ಅಳಬೇಡಿರಿ ಅಣ್ಣ ಅಪ್ಪಾಜಿ ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ಅಳಬೇಡಿರಿ ಅಳಬೇಡಿರಿ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿವನ ಸಿರಿಮುಗ ಗಗನರ್ಪಿತ ಸಹಸ್ರಗಾವನ ವಿಸ್ತೀರ್ಣವಾದ ಈ ಶತಸೋದರನುಜ ಶಕುನಿ ನಾಮಾಂಕಿತನಾದ ನಾನು ಕುಟಿಲ ಕುತ್ತಿದ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಕೊರಳಿಗೆ ಉರುಳಿನ ಹಗ್ಗವನ್ನು ಹಾಕುವುದು ಸತ್ಯ. ಇದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ದುರ್ಯೋಧನ, ನೋಡು ನೋಡು ಈ ದಾರುಣ ದೃಶ್ಯವನ್ನು. ಈ ದಾರುಣ ದೃಶ್ಯವು ನನ್ನೀ ಸ್ಮೃತಿಪಟಲದಿಂದ ನಡೆಯದೆ ಉಳಿದು ನಿರಂತರ ಬಡಪಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಕೊಂದೀಕೃತವಾಗಿರುವ ನನ್ನೀ ದೇಹವನ್ನು ಅಣುವಾಗಿ ಚಿತ್ರವಾಗಿ ತುಂಡರಿಸಿ ನೋಡಿದರು ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ಮೋಸಕ್ಕೆ ಮೋಸ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಮಾತುಗಳೇ ಹೊರತಾಗಿ ನನ್ನಲ್ಲಿ ನಾವು ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ ದುರ್ಯೋಧನ. ನನ್ನಲ್ಲಿ ನಾವು ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ ದುರ್ಯೋಧನ. ದುಷ್ಟ ದುರ್ವೀದಿಯನ್ನು ಮೆರೆಯುತ್ತಿರುವ ದುರ್ಯೋಧನ, ಕುರುಕುಲದ ದುಷ್ಟ ಕೀಟವೇ ಕೇಳು. ಅಂದು ನೀನು ನಮಗೆ ಮಾಡಿದ ಮೋಸವು ಇಂದಿಗೂ ಅದನ್ನು ನೆನಪಿಸಿಕೊಂಡರೆ ದ್ವೇಷಾಗ್ನಿ ಜ್ವಾಲೆಯಂತೆ ದಗದಗನೆ ಹತ್ತಿ ಉರಿಯುತ್ತಿರುವುದು ದುರ್ಯೋಧನ. ದಗದಗನೆ ಹತ್ತಿ ಉರಿಯುತ್ತಿರುವುದು ದಗದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ದಗದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಹರಡಿದ ಅಳಿಯುವುದೆಂದು ಕುರುವಂಶ ದುರ್ಯೋಧನ. ಹರಡಿದ ಎಲ್ಲರೂ ಅಳಿಯುವುದೆಂದು ಕುರುವಂಶ ದಗದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ದುರ್ಯೋಧನ ಸೋಲಿಸಿ ತಂದನು ಗುರುಪತಿಯಮ್ಮ ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ದುರ್ಯೋಧನ ಸೋಲಿಸಿ ತಂದನು ಗುರುಪತಿಯನ್ನು ಹಸ್ತಿನವತಿಯ ಸೆರೆಯಲ್ಲಿಟ್ಟು ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿಹುದು ಸೆರೆಮನೆ ಸಾವು. ದುರ್ಯೋಧನ ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿಹುದು ಸೆರೆಮನೆ ಸಾವು. ದಗದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಬರಲೊಬ್ಬರು ಉಳಿದಿಹನೀಗ ತೀರಿಸಲಂದರ ಸಾಲವ ಬೇಗ. ದುರ್ಯೋಧನ ಸೋಲಿಸಿ ತಂದನು ಕುರುಪತಿಯಮ್ಮ ಅಸ್ತಿನ
ಸೆರೆಯಲ್ಲಿಟ್ಟನು. ದುರ್ಯೋಧನ ಅಣ್ಣ ತಮ್ಮಂದಿರು ನೂರ್ವರು, ನಾವು ನೂರ್ವರಲ್ಲೊಬ್ಬನೇ ಉಳಿದಿಹುನೀಗ ತೀರಿಸಲನು ಜನಸಾಲವಕ್ಕೆ. ಎಮ್ಮರವಾಯಿತು ಎಮ್ಮಯ ಚೇಳು ಚೇಳು ಚೇಳು, ಎಮ್ಮರವಾಯಿತು ಎಮ್ಮಯ ಚೇಳು ಮಶನ, ಎಮ್ಮರವಾಯಿತು ಎಮ್ಮಯ ಚೇಳು ಮಚಾಣದಲ್ಲಿ ಕೌರವ. ದಗ 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 ನೆತ್ತಿದ ದೇಶದ ಜ್ವಾಲಿರುವುದು ಲೋಕಕ್ಕೆ ನಾನೇ. ದಗ 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 ದುರ್ಯೋಧನ, ಕುರುಕುಲದ ದುಷ್ಟ ಕೀಟವೇ, ನೋಡು ನೋಡು ಈ ದಾರುಣ ದೃಶ್ಯವನ್ನು. ಈ ದಾರುಣ ದೃಶ್ಯದಿಂದ ದುರ್ಯೋಧನ, ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ನರಕದಲ್ಲಿ ನೀರಾಂಜನವನ್ನು ಮಾಡಿಸುವೆ. ಅದಲ್ಲವೇ ದುರ್ಯೋಧನ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವರಿಲ್ಲದಂತೆ ಮಾಡಿ ನಿನ್ನನ್ನು, ನಿನ್ನ ಜನ್ಮದಾತನನ್ನು, ನಿನ್ನ 99 ಮಂದಿ ಸಹೋದರರನ್ನು ನರಕದ ಮಾರ್ಗವನ್ನೇ ಇಡಿಸುವೆ. ನರಕದ ಮಾರ್ಗವನ್ನೇ ಇಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನ. ಓ ದುರ್ಯೋಧನ ಸಾರ್ವಭೌಮ, ನಿನಗಲ್ಲವಯ್ಯ, ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮಗಳ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ನಾನದಕ್ಕಾಗಿ ಚಿಂತಿಸುತ್ತಿಲ್ಲ. ಏ ದುರ್ಯೋಧನನು ಅಸಹಾಯಕಶೂರನು, ತನ್ನೆರಡು ತೋಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಈ ಜ್ಞಾತಿಹಿಂಸೆ, ಸ್ವರಿತ ಕಲಹ ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನ ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನು ಅಭಿಮಾನದಿಂದ ತಿರಸ್ಕರಿಸಿ ಬಿಟ್ಟನು ಮಾವ. ಚಿಂತೆ ಏಕೆ ಕುರುರಾಜ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಾಸವಲ್ಲ ಬಿಡು ದುರ್ಯೋಧನ. ಸಹೋದರ, ದುರಾಪರಾಧ ದ್ರೋಹಿಗಳು ಮದವ ಮುರಿವೆ ನೀಕ್ಷಣ. ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಅಣ್ಣ, ದುರಾಪರಾಧ ದ್ರೋಹಿಗಳು ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಪುಂಡರನ್ನು ಬೇಯಿಸಿ ಚಲವಚಾಯಿಸಿ ಬರುವೆನ ಮವ. ಪುಂಡರನ್ನು ಭೇದಿಸಿ ಚಲವಚಾಯಿಸಿ ಬರುವೆನ. ಉದದಿ ಮೆರವಾದ ಮರನ್ನು ಸಿರವ ಕಡೆದು ಬರುವೆನ, ಸಿರವ ಕಡೆದು ಬರುವೆನ, ಸಿರವ ಕಡೆದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸದಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಿ? ಅಡೇ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತಾದ ನಂದಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುದುಕಿನ ಜೋಪಡಿಯನ್ನು ಆಶ್ರಯಿಸುವುದು ಅವನದೆಷ್ಟೋ ಬೇಡವಣ್ಣ. ಅವ ಹೇಳವನಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತ ಮತ್ಯಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಅಡೇ ಸಹೋದರ, ಚಿಂತಿಸಬೇಡ. ಅಣ್ಣ, ಸಹೋದರ, ಎಚ್ಚರಿಕೆ ಎಚ್ಚರಿಕೆ. ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ. ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ನಾಶವಾಗುವ ಕಾಲವು ಬಂದಿರುವುದೇ. ಕುರುಕುಲವೇ ನಾಶವಾಗುವ ಕಾಲವು ಬಂದಿರುವುದೇ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಮನಸ್ಸನ್ನು ಸೆಳೆವ ಗೊಲ್ಲನು ಬರುತ್ತೀಯನೇ. ನಲ್ಲೆಯರ ಮನಸ್ಸನ್ನು ಸೆಳೆವ ಗೊಲ್ಲನು ಬರುತ್ತೀಯ.
ಕೃಷ್ಣನಿಗೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ಸಹೋದರ, ನನ್ನ ಪ್ರಿಯ ಸಹೋದರನ್ನು ಶಾಸನ ಮಾಡುವುದೆಂದರೆ ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನ್ನುವುದು. ನೋಡಿದೆಯ ಮಾವ, ಸಿಂಹಕ್ಕೆ ಪದಗಳಿಷ್ಟೇ ಇದ್ದರು ಸರಿ ಸಾಟಿ ಆಗಬಲ್ಲದೆ. ಅದಿರಲಿ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಏನು ಕೃಷ್ಣನಲ್ಲಿ ಶಾಂತಿ ಸಂಧಾನ? ನಿನಗೆಲ್ಲ ಭ್ರಾಂತು ದುರ್ಯೋಧನ. ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ. ಆಗಿದ್ದ ಪಕ್ಷದಲ್ಲಿ ಈ ಸಾರ್ವಭೌಮನ ಆಹ್ವಾನವನ್ನೇ ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀ ಹೇಗೆ ತಾನೇ ಸಹಿಸುವೆ ನನ್ನ ಮಗುವೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಏನು ಕೃಷ್ಣನಲ್ಲಿ ನನಗಿರುವ ದ್ವೇಷ? ಹಾಗೆ ಕೇಳಿದರಲ್ಲವೇ ನನ್ನ ಸಹೋದರಳಿಯ ಕೃಷ್ಣನ ಮೇಲಿರುವ ದ್ವೇಷದ ಬಗ್ಗೆ ಹೇಳುವುದು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನ ಮಾಡಲೆಂದು ಅವತರಿಸಿರುವನು. ಯಾರೋನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸಿರುವರೋ ಅವರನ್ನೇ ಸಂಹರಿಸುವನು. ಕಂಸ, ಜರಾಸಂಧ ನಿನಗೆಂತ ಒಳ್ಳೆ ಆಪ್ತರಾಗಿದ್ದರು, ಬಹಳ ಒಳ್ಳೆಯ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿರುವನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ, ಇಂಥವನಿಗೆ ಮನ್ನಣೆಯೇ. ಹಾಗಾದರೆ ನನ್ನನ್ನೇಕೆ ಆ ದ್ವಾರಕೆಗೆ ಕಳಿಸಿದೆ? ಆ ನಂದ ಗೋಪಾಲ ಮನೆಯ ಬಾಗಿನಲ್ಲಿ ಈ ದುರ್ಯೋಧನು ಸಂಧಿಯಾಚನೆ ಮಾಡುವುದು ಉಚಿತವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ನನ್ನ ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸ ಮಾಡಬಹುದು. ಕೃಷ್ಣನಿಗಿಂತ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಬಹಳ ಅವಶ್ಯಕತೆವಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಆತನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಛೇ, ಪಾಂಡವರು 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 ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರಯ್ಯ. ಕೃಷ್ಣನಿಂದ ಪಾಂಡವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ನೀನು ಸಂಧಾನಕ್ಕೆ ಸಮ್ಮತಿಸಿ ಅರ್ಧ ರಾಜ್ಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗಿ. ಬಿಡಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಪಾಂಡವರಿಗೆ ರಾಜ್ಯದ ಮೇಲೆ ಹಂಬಲವಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ಎಂದು ಸರಿಯಾಗಿ ಹೇಳಿದ ಸೋಬರ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಕೊಡಬಾರದು, ಕೂಡದು. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಬಾರಿಗೂ ಸಂಧಿಯ ನೆಪದಲ್ಲಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಪಟಿ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇದೆ ನನ್ನ ಮಗುವೆ. ಏನು ಮಾವ ನಿನ್ನ ಸಲಹೆ? ಅದನ್ನು ವಿನಾಸಮಯ ಪ್ರತಿಜ್ಞಾಪಿಸುವೆ. ನಡೀ ದುರ್ಯೋಧನ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೇ ಮಾವ, ಹೋಗೋಣ. ನಡೇ ಮಾವ, ನಡೇ ದುರ್ಯೋಧನ, ನಡೇ ಕುರುಕುಲದ ರಣಕಲಿ. ನೀನಾಗುವೆ ರಣರಂಗದಲ್ಲಿ ರಣಬಲಿ. ಥೂ, ಕುರುಡನ ಮಗನೇ. ಅಧಿಕಾರ ಬೇಕೇನೋ? ಅಧಿಕಾರ ಇನ್ನೆಷ್ಟು ದಿನ ತಾನೇ ಇರುವುದು ಈ ನಿನ್ನ ಅಧಿಕಾರ? ಅಧಿಕಾರ ಅಧಿಕಾರ
ಅಧಿಕಾರ ಬಲದಿಂದ ಕೊಪ್ಪಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ಈಚ ನಾನು ನೋಡು ದ್ರೋಹಿ ನಾನು ನೋಡು ಅಧಮ ನಾನು ನೋಡುವೆ ದುರ್ಯೋಧನ ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶದ ಸಂಚು ಇದು ನನ್ನ ತಲೆಯಲ್ಲಿ ದುರ್ಯೋಧನ ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ದುರ್ಯೋಧನ ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದು ನನ್ನ ಮನದಲ್ಲಿ ಸಂಚು ಇದೆ ನನ್ನ ಮನದಲ್ಲಿ ಅದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ದುರ್ಯೋಧನ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನು ತಪ್ಪು ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ಈತ ನಾನು ನೋಡು ದ್ರೋಹಿ ನಾನು ನೋಡು ಅಧಮ ನಾನು ನೋಡುವೆ ಸೂರಧನುವ ಹಿಡಿದು ನಿಲ್ಲುವ ವೀರಪಾರ್ಥನು ಸೂರಧನುವ ಹಿಡಿದು ನಿಲ್ಲುವ ವೀರಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡು ಸೂತಕರ್ಣನು ಅಯ್ಯೋ ಪಾಪ ಕರ್ಣ ಸೂರಧನುವ ಹಿಡಿದು ನಿಲ್ಲುವ ವೀರಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಸಿಡಿದದ್ದು ನಿಲ್ಲುವನು ಭೀಮಸೇನನು ಸಿಡಿದದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ಗುಂಡ ಮೊಂಡ ಕೆತ್ತಿ ಕೆಡುವನು ತನ್ನ ಗದೆಯಿಂದ ರುಂಡ ಮುಂಡ ಕೆತ್ತಿ ಬಿಡುವನು ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ಈತ ನಾನು ನೋಡು ದ್ರೋಹಿ ನಾನು ನೋಡು ಅಧಮ ನಾನು ನೋಡುವೆ ನಾನು ನೋಡುವೆ ದುರ್ಯೋಧನ ಕುರುಕುಲದ ದುಷ್ಟ ಕೀಟವೇ ಬೋರ್ಗರ್ವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ದ್ವೇಷಾಗ್ನಿ ಜ್ವಾಲೆಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಗಳೇ ಧರೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿಯ ಕೃತ್ರಿಮದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗುವೆ ಪಾಪಿ ನನ್ನನ್ನು ನಿನ್ನ ಹಿತೇಶಿ ಎಂದು ತಿಳಿದಿರುವೇನೋ ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು ಅದಂದಿಗೆ ಕಾಗೆ ಒಕ್ಕ ಗೂಡಾಯಿತು ಮಾರಿ ಒಕ್ಕ ಬೀಡಾಯಿತು ದುರ್ಯೋಧನ ನಿನ್ನ ಆ ರತ್ನ ಖಚಿತ ಸಿಂಹಾಸನವನ್ನು ರಕ್ತದ ಕೋಡಿಯಿಂದಲೇ ಮುಳುಗಿಸುವೆನು ದುರ್ಯೋಧನ ಅಧಿಕಾರ ಅಧಿಕಾರ
ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರು. ಇಂದಿಗೆ ಪರಮಪುರುಷನು ತನ್ನ ಅಭಯಸ್ತವನ್ನು ತನ್ನ ಮಸ್ತಕದ ಮೇಲೇರಿಸಿ ಯಾವಾತನು ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬರುತ್ತಿರುವರೋ, ಯಾವಾತನು ಮಂಗಳ ಸ್ವರೂಪನೋ ಅನವರತವೋ ತನ್ನ ಹೃದಯದಲ್ಲಿ ನೆಲೆಗೊಂಡಿರುವನೋ, ಸಕಲ ಜೀವಿಗಳಿಗೂ ಆಧಾರನೋ, ಸಮಸ್ತಕ್ಕೂ ಕರ್ತನೋ, ಕರುಣಾನಿಧಿಯೇ, ಸರ್ವಜ್ಞನು ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ಬಯಸುವನು. ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತರ ಮೊರೆಯಾಲಿಸು ಗೌರಿ. ಮೊರ ಕೇಳಿ ನೀ ಬಾರಯ್ಯ ಭಕ್ತರ ಮೊರೆಯಾಲಿಸು ಗೌರಿ. ಮೊರ ಕೇಳಿ ನೀ ಬಾರಯ್ಯ. ರುಕ್ಮಿಣಿ ಲೋಲ ವರಜಮಾಲ, ರುಕ್ಮಿಣಿ ಲೋಲ ವರಜಮಾಲ, ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಕಾಲ, ಬಣ್ಣಿಸಲಿಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಬಣ್ಣಿಸಲಿಹುದೇ ನಿನ್ನಯ ಲೀಲಾ. ನೀರಜಲೋಚನ ಕರ್ಣಯ ತೋರ, ನೀರಜಲೋಚನ ದರ್ಶನ ತಾರ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಗೌರಿ. ಮೊರೆ ಕೇಳಿ ನೀ ಬಾರಯ್ಯ, ಎನ್ನ ಮೊರೆ ಕೇಳಿ ನೀ ಬಾರಯ್ಯ, ಎನ್ನ ಮೊರೆ ಕೇಳಿ ನೀ ಬಾರಯ್ಯ, ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಭಕ್ತ ಶಿರೋಮಣಿ ವಿದುರ, ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಪರಮಾತ್ಮ, ಈ ದಿನದ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಂತಾಯಿತು. ನಿನ್ನ ಪಾದ ಧೂಳಿನಿಂದ ಕುಟಿರವು ಪವಿತ್ರವಾಯಿತು ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂತೋ. ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದಯ ರಸ. ಮುಕ್ಕೋಟಿ ವಂದನವಯ್ಯ ಸುಧಾನಂದ ಸುಧಾನಂದ. ಗೋವಿಂದ ಗೋವಿಂದ ನಮಸ್ತೆ
ಬಾಲ ಕಡಲಳು ಲೀಲೆಯಿಂದ ಆಡಿದ ಲೋಲಲೋಚನನೆ ವಂದೆಯ ಪರಮಾತ್ಮ. ವಿದುರ, ಬಾಲ ಕಡಲಳು ಲೀಲೆಯಿಂದ ಆಡಿದ ಲೋಲಲೋಚನನೆ ವಂದೆಯ ಕಡುಶಿಲೆಯಾದೈ ಜನನ ಕಡಲು ಅರಿಯೇ ಪರಮಾತ್ಮ. ವಿದುರ, ಕಡುಶಿಲೆಯಾದೈ ಜನನ ಕಡಲು ಅರಿಯೇ ಭವ್ಯ ಮುರುತಿಯ ಮಾಡಿದೆಯ ಪರಮಾತ್ಮ. ವಿದುರ, ಭವ್ಯ ಮುರುತಿಯ ಮಾಡಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಧರಿಸಿದೆಯ ಪರಮಾತ್ಮ. ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಧರಿಸಿದೆಯ ಹರಿಯ ಮೊರೆ ಕೇಳಿ ಹರಿಯತ ಬಂದು ಮಗರಿಯ ತೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತ ಬಂದು ಮಗರಿಯ ತೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣರೂಪನೆ ನಿನ್ನ ಪರಮಾತ್ಮ. ವಿದುರ, ಹರಿಯನಂತ ಗುಣರೂಪನೆ ನಿನ್ನ ಚರಣವನ್ನು ಮನದೊಳಗೆ ಫಲಿಸುವೆ. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡೆಯ. ಪರಮಾತ್ಮ, ಸಕಲ ಲೋಕವನ್ನು ತಮ್ಮ ಮುದ್ರೊಳಗಿಸಿಕೊಂಡು ಸಕಲ ಚರಾಚರ ಪ್ರಪಂಚ ಫಲಿಸಿರುವ ಅಣು ಸ್ವರೂಪಿಯ ನಾನೇನು ಕೊಡಬಲ್ಲೆ ದೇವಾ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ನಿಂತು ನನ್ನನ್ನು ಇಲ್ಲಿಯವರೆಗೂ ಸೆಳೆದುಕೊಂಡು ಬಂದಿದೆ. ನೀನೇನು ಸಾಮಾನ್ಯನೇ ವಿದುರ. ವಿದುರ, ವಿದುರ, ನಿನ್ನೀ ಗುಣಸಾಗರ ನುಡಿಯಾಮೃತಮಯ ಮಧುರ ಭಕ್ತಿಯು ಮನದಿಯ ಪಾರ ನಿನ್ನ ಕೀರ್ತಿದುವೆ ಆಧಾರ ವಿದುರ ನಿನ್ನೀ ಗುಣಸಾಗರ ನುಡಿಯಾಮೃತಮಯ ಮಧುರ ಭಕ್ತಿಯು ಮನದಿಯ ಪಾರ ನಿನ್ನ ಕೀರ್ತಿದುವೆ ಆಧಾರ ವಿದುರ ವಿದುರ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ ಚಿರದಿಂದಲೇ ನೀ ಜೀವಿಸುತ್ತಿರುವೆ ಧರೆಯೊಳು ನಿನಗಡೆ ಇರುವರೆ ವಿದುರ ಭಕ್ತಿಯು ಮನದಿಯ ಪಾರ ವಿದುರ ಧರೆಯಳು ನಿನಗಡೆ ಇರುವರೆ ವಿದುರ ಭಕ್ತಿಯು ಮನದಿಯ ಪಾರ ಇದನರಿಯದೆ ನೀ ಪಾಮರನಂತೆ ಇದನರಿಯದೆ ನೀ ಪಾಮರನಂತೆ ವಿದುರ ನಿನ್ನೀ ಗುಣಸಾಗರ ನುಡಿಯಾಮೃತಮಯ ಮಧುರ ಭಕ್ತಿಯು ಮನದಿಯ ಪಾರ ವಿದುರ
ವಿದುರ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ 40 ವರ್ಷಗಳಿಂದ ಈ ಕುಟೀರದಲ್ಲೇ ಜೀವಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಗೊಡುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯನೇ? ಅದಿರಲಿ, ನನಗೆ ತುಂಬಾ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡೆಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವನ್ನಲ್ಲದೆ ಮತ್ತೇನಿರುವುದು ದೇವಾ? ಏನು, ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ಆರಿಸಿಟ್ಟ ಹಣ್ಣಿನ ರುಚಿಯು ಈಗಲೂ ಸವಿದಂತಿದೆ. ನಿನ್ನಲ್ಲಿರುವ ಕ್ಷೀರವು ಅದೆಲ್ಲದಕ್ಕಿಂತಲೂ ಅಮೂಲ್ಯವಾದದ್ದು. ಎಲ್ಲಿ, ಅದನ್ನೇ ಕೊಡು. ಪರಮಾತ್ಮ, ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನು ತಮಗರ್ಪಿಸಿ ತಾನೇ ಪಾನ ಮಾಡಿದೆ ದೇವಾ. ಏನು, ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಎಲ್ಲಿ, ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ಇದೋ ಸ್ವೀಕರಿಸಿ. ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತ ಸುಳ್ಳುಗಾರನಯ್ಯ? ಪರಮಾತ್ಮ, ಇದರಿಂದ ತುಂಬಾ ತುದಿನಾಲಿಗೆ ನೆನೆಯುವಂತಿಲ್ಲ ದೇವಾ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಆಗೋ ಅಲ್ಲಿ ನೋಡು. ಪರಮಾತ್ಮ, ಪರಮಾತ್ಮ, ಧನ್ಯನಾದೆ ದೇವಾ, ಧನ್ಯನಾದೆ. ಶಯನ ಶಿರಸಾಗರ ಶಯನ ಸಾಗರ ಶಯನ ಶಿರಸಾಗರ ಶಯನ ಕರುಣಾಕರ ಪಾಲಿಸೈ ಶ್ರೀ ಹರ. ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀ ಹರ. ಸಾಗರ ಶಯನ ಶಿರಸಾಗರ ಶಯನ. ಬಲು ಅಮರ. ವಾಮನ ರೂಪದ ಹರಿಹರ ನಿನ್ನ ನಾಮ ವಿಧೇಯವು ಬಲು ಅಮರ. ವಾಮರದೊಳು ಕರುಣೆಯ ತೋರೆ ಮಸನೀಗಿದ ದಾಮೋದರ. ಮಾಮರ ತೋರಿ ಕರುಣೆಯ ಪಾರಿ ತಾಮಸನೀಗಿದ ದಾಮೋದರ. ಸಾಗರ ಶಯನ ಶಿರಸಾಗರ ಶಯನ. ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀ ಹರ. ಮುರುಳೀಧರ ಕರುಣಾಕರ ಪಾಲಿಸೈ
ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಕ್ಷೀರಸಾಗರ ಶಯನದ ನೀನು ನನ್ನನ್ನು ಕೃತಜ್ಞನನ್ನು ಮಾಡಿದೆ. ಭಕ್ತರಾದ ಪಾಂಡವರಿಗೆ ದೂತೋತ್ವವನ್ನು ಹೆಚ್ಚಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರು ಸಾಲದು ದೇವಾ. ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವನು. ಅಲ್ಲಿ ಒಂದು ವಿಚಿತ್ರವಾದ ಸಂಗತಿಯೂ ನಡೆಯುವುದು. ನೀನು ಸಹ ನೋಡುವಂತೆ ಭಾವಿದುರ. ಪರಮಾತ್ಮ ಪರಮಾತ್ಮ ತಮ್ಮ ಇಚ್ಛೆ ಎಂತಾಗಲಿ ದೇವಾ. ಜಗದ ಜೀವನದ ತನು ನೀನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋನ ರೂಪ ದೇವಾ ಜಗದ. ನಿಗಮೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರೆಲ್ಲ ಜಗದ ಜೀವರತೆ. ಬಲ್ಲವರೆಲ್ಲ ಜಗದ ಜೀವರಲ್ಲಿ ಭವನಗೆ ಸಿಲುಕಿದ ಪ್ರಾಂತಯ ಮನುಜರ. ಭವನಗೆ ಸಿಲುಕಿದ ಪ್ರಾಂತಯ ಮನುಜರ ಬಗರೋಗ ವೈದ್ಯ ಈ ಪರಿಪಾಲಿಪ. ಬಗರೋಗ ವೈದ್ಯ ಈ ಪರಿಪಾಲಿಪ, ಜಗದ ಜೀವನದಾತನು ನೀನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋನ ರೂಪ ದೇವಾ ಜಗದ ಜೀವನದಾತನು ನೀನು, ಜಗದ ಜೀವಾತ್ಮನು ನೀ. ನಿರುತಂ ಸಾಮಂತರಾಜರೊಂದೂಡಿ ಮೇರೆವಿ ಧೃತರಾಷ್ಟ್ರ ಕುವರಂಗೆ ಆಧಾರು ಸಾಟಿ ಸಹೋದರ ಕರ್ಣ ಮಾವ ಭಲ್ಲರೆ ಮೆರೆವೆ ಸುಖದಿ ಇದರೆ ಯೋಳ್ ಭಲ್ಲ ಭಲ್ಲರೆ ಬಂದು ಸಾಹಸದಿ ಭಲ್ಲರೆ ಮೆರೆವೆ ಸುಖದಿ ಸಹೋದರ
ವೀರಧೀರರು ಗಣಕ ನೆನೆಸಿ ವೀರಧೀರರು ಗಣಗುಣ ನೆನೆಸಿ ಸಾರಚರಿತ ಸಾಮ್ರಾಜ್ಯದ ಸಿರಿಯ ಸಾರಚರಿತ ಸಾಮ್ರಾಜ್ಯದ ಸಿರಿಯ ಹಿರುತವು ಧರೆಯಲು ಸುಖದಲ್ಲಿ ಬಾಳ್ವೆ ಹೌದರ ಹಿರುತವು ಧರೆಯಲು ಸುಖದಲ್ಲಿ ಬಾಳ್ವೆ ಅಲ್ಲರೆ ಮೆರೆದು ಸುಖದಿ ಧರೆಯೋಳ್ ಫಲ್ಲ ಅಲ್ಲರೆ ಬಲು ಸಾಸದೆ ಅಲ್ಲರೆ ಮೆರೆದು ಸುಖದಿ ಭೀಷ್ಮ ದ್ರೋಣ ಕುರುಪಿತ ಕರ್ಣ ಭೀಷ್ಮ ದ್ರೋಣ ಕುರುಪಿತ ಕರ್ಣ ದುಶ್ಯಾಸನ ರೇಷ ಕುನಿಗಳಿಯರು ಸಹೋದರ ದುಶ್ಯಾಸನ ರೇಷ ಕುನಿಗಳಿಯರು ಬೆಂಬಲವೆನಗಿರ ಧರೆಯಲು ನಾಲ್ವೆ ಬೆಂಬಲವೆನಗಿರ ಧರೆಯಲು ನಾಲ್ವೆ ಅಲ್ಲರೆ ಮೆರೆದು ಸುಖದಿ ಧರೆಯೋಳ್ ಫಲ್ಲ ಅಲ್ಲರೆ ಬಲು ಸಾಹಸದಿಂದ ಅಲ್ಲರೆ ಮೆರೆದು ಸುಖದಿ ಸಾರಿ ಭುಜ ಬಲ ಪರಾಕ್ರಮ ತೋರಿ ಘನ ಮೃದವನ್ನು ನಂಬೀರಿ ಹಠ ಮಾಡಿ ಭುಜ ಬಲ ಪರಾಕ್ರಮ ತೋರಿ ಘನ ಮೃದವನ್ನು ನಂಬೀರಿ ಹಠ ಮಾಡಿ ಹರಿಗಳ ಶಿರಗಳ ಗಳಗಳ ಮುರಿವೆ ಹೌದ್ರ ಬಾವ ಹರಿಗಳ ಶಿರಗಳ ಗಳಗಳ ಮುರಿವೆ ಅಲ್ಲರೆ ಮೆರೆದು ಸುಖದಿ ಧರೆಯೋಳ್ ಫಲ್ಲ ಅಲ್ಲರೆ ಬಲು ಸಾಹಸದಿಂದ ಅಲ್ಲರೆ ಮೆರೆದು ಸುಖದಿ ಪಿತಾಮಹರಿ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ರಾಜ್ಯಾದಿ ಕೋಶಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕ್ರೈಸ್ತನನ್ನೇ ನಂಬಿಕೊಂಡಿರುವ ಆ ಪಾಂಡವರು ಅರ್ಧ ರಾಜ್ಯಕ್ಕಾಗಿ ಕೃಷ್ಣನ ಬಳಿಗೆ ಹೋಗಿರುವಂತೆ, ಅರಣ್ಯದಲ್ಲಿ ಅನಾಗರಿಕತೆ ವಾಸ ಮಾಡಿಕೊಂಡಿರುವ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದೆಂದು ನೋಡಿದಿರ. ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಖಚಿತವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷಣಿ ಸೈನ್ಯವಿರುವುದು. ಆದರೆ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಆನೆ ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ರೋಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಯಾಜ್ಞಾಕಾರ್ಯವನ್ನು ಪ್ರಾರಂಭಿಸುವ ಸರಿಯಾದ ಕರ್ಮೋಪದೇಶನಾರು ನಮ್ಮ ಅಂಗರಕ್ಷಕನಾದ ಕರ್ಣನಿಲ್ಲವೇ? ಅಲೇ ಸಹೋದರ ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಅದರ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ, ಪುರುಷೋತ್ತಮನು ಜಯ ಮಾಡುತ್ತಿರುವನು. ಯಾರು? ಚಕ್ರವರ್ತಿ ಪುರುಷೋತ್ತಮನೇ, ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿಂದಿರುವಾಗ ಆ ಧನ ಕಾಯುವ ಗೊಲ್ಲನು ಚಕ್ರವರ್ತಿಯ ಪುರುಷೋತ್ತಮನೇ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ರಾಜನು ಕೊಡುವ ಶ್ರೀಕೃಷ್ಣ ಮತ್ತು ರಾಯಭಾರಿಗಾಗಿ ಬರದಲ್ಲೇ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ದಾಸಿಪುತ್ರ ವಿದುರ. ನಡೆಯಲಿ ನಿಮ್ಮ ಅರಣ್ಯ ರೋದನ. ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾವು ಅದನ್ನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಹದಿನವೋ? ನ್ಯಾಯಕ್ಕೆ ಸರ್ವರು ಹದಿನರು, ರೋಗಿಗೆ ಪಥ್ಯ ರುಚಿದ ಅಪಥ್ಯವು ಎಂದಿಗೂ ರುಚಿಸಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದು. ನಿನ್ನ ಈ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪಡೆಯುತ್ತಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಾಸ್ಥಾನವನ್ನು ಅರಿಯದೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆ ದೂಡಬಿಡು. ಎಲ್ಲವೋ ವಿದುರ, ಸಾಕು ದುರುಳನ ದುರಾತ್ಮಗಳು ಸರಸ, ಸಾಕು ದುರುಳನ ದುರಾತ್ಮಗಳು ಸರಸ, ದುರಾತ್ಮಗಳು ಸರಸ, ದುರಾತ್ಮಗಳು ಸರಸ. ವಿದುರ, ಸಹೋದರ, ಮಾನಹಾನಿಯ ಗೈದು ನಮ್ಮಲ್ಲಿ ಪರಿಪರಿ ವಿಧದಲ್ಲಿ ಬಗುಳಯ
ಇದು ನಮ್ಮಲ್ಲಿ ಪರಿಪರಿವಿಧದಲ್ಲಿ ಬದುರಾಯ ನಮ್ಮ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದಲ್ಲಿ ಅನರ್ಥವಾದೀತು. ದುರ್ಯೋಧನ, ನನ್ನ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ ಅವಿವೇಕಿ, ಕೇಳು. ನೀನು ಎಷ್ಟೇ ಯೋಗ್ಯನಾಗಿದ್ದರೂ ನಾನು ತಿಳಿದಿರುವ ನ್ಯಾಯ ನೀತಿನಿ ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಕೇಳು. ದ್ರೌಪದಿಯ ವಸ್ತಾಪರ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯ ಪರಿಸಿಟ್ಟಿದ ಈ ಧನುಷನ್ನು ಈಗಲೇ ಮುರಿದಾಗಿ ಸರ್ವನಾಶನಾಗು. ದುರ್ಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರನ ಅಪಹಾಸ್ಯಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡರಿಲ್ಲ. ಆತರ ಸಹಾಯ ಹೊಂದಿದರೆ 3 ಲೋಕದಲ್ಲಿಯೂ ನಿಮ್ಮನ್ನು ಜಯಿಸಿ ಯಾರು ಇರ್ತೀವಿ ದುರ್ಯೋಧನ? ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ಎದುರುವಂತಿದೆ ಅಲ್ಲ. ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳು ಬೆನೆನುತ ಶಪಥವನಂತು ಮಹೇಶ್ವರಂ ಕುವರನ ಮೆಚ್ಚಿಸಿ ವರಮಹೇಶ್ವರಂ ಮೆಚ್ಚಿಸಿ ವರಜಾಪವನಂತು ಸರಿ ಸಮರಾರಿರೇ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿಕೊಂಡು ಆತನ ಬಿಲ್ಲಿಂದ ಆಗತಕ್ಕದ್ದೇನಿದೆ ಹೋಗಲೇ ಬಿಡು. ಈಗ ಎಲ್ಲರೂ ಕೇಳಿ, ದೂತನಾಗಿ ಬಂದಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದಾದರೆ ಅಂತವರನ್ನು ಸಭೆಯಿಂದ ಆಚೆ ದೂಡಬೇಕಾಯಿತು. ಎಚ್ಚರ ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಗಳ ಪಠ್ಯರು ಸಿದ್ಧಪಡಿಸಿದ ಹೇಳಿದೇನಲ್ಲ ಸಿದ್ಧವಾಗಿರುವುದೇ? ಇದು ಸಿದ್ಧವಾಗಿ ತೆಗೆದುಕೋ. ಎಲ್ಲಿ ಅದನ್ನು ಕೊಡು. ಶ್ರೇಷ್ಠರು ಬಂದಾಗ ನಾನು ಇದನ್ನೇ ನೋಡಿ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆ. ಯೋಗಮಾಯಿ ಜಾಗೃತಳಾಗ. ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ಕೃಷ್ಣ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವೋ ಇರುವವೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ತಿಳಿಯಬೇಡ. ಆಗೊಂದು ವೇಳೆ ನಮಸ್ಕರಿಸಿದಾದರೆ ಏ ಬಹುಮಾತೆಗೆ ಎಂದು ತಿಳಿ, ನಿನಗಲ್ಲ. ಕೃಷ್ಣ, ಬಂದದ್ದಾಯಿತು, ಏ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ನನಗೂ ಅದೇ ಸಂದೇಹ. ದುರ್ಯೋಧನ, ಸಿಂಹಾಸನದಿಂದ ಇಳಿದು ಬಂದೆಯೋ ಅಥವಾ ಉರುಳು ಬಂದೆಯೋ? ಕೃಷ್ಣ, ಈ ನಿನ್ನ ತಂತ್ರಮಂತ್ರಗಳಿಗೆ ಬೆರಗಾಗತಕ್ಕವನಲ್ಲ ಈ ಛಲದೈಕಮಲ್ಲ.